ಕೆಜಿಎಫ್ ಚಾಪ್ಟರ್ 2ನ ಕ್ಲೈಮ್ಯಾಕ್ಸ್ನಲ್ಲಿ ರಾಕಿ ತನ್ನ ಬಳಿ ಇದ್ದ ಎಲ್ಲಾ ಬಂಗಾರವನ್ನ ಸಮುದ್ರಕ್ಕೆ ಎಸೆತಾನೆ. ಅದು ರೀಲ್. ಆದರೆ ಅದೇ ರೀತಿಯಾದ ಘಟನೆಯೊಂದು ರಿಯಲ್ ಆಗಿ ನಡೆದಿದೆ. ತಮಿಳುನಾಡಿನ ರಾಮೇಶ್ವರಂನಲ್ಲಿ ಇದೇ ರೀತಿಯ ಘಟನೆ ವರದಿಯಾಗಿದೆ. ಸಮುದ್ರಕ್ಕೆ 20 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನವನ್ನ ಎಸೆಯಲಾಗಿತ್ತು. ಇದೀಗ ಈ ಸಂಪತ್ತನ್ನ ಯಶಸ್ವಿಯಾಗಿ ಹೊರತೆಗೆಯಲಾಗಿದೆ. ರಾಮೇಶ್ವರಂ ಮಂಟಪ ಪ್ರದೇಶದಿಂದ ಸಮುದ್ರ ಮಾರ್ಗವಾಗಿ ಭಾರೀ ಮೌಲ್ಯದ ಚಿನ್ನವನ್ನ ಕಳ್ಳ ಸಾಗಣೆ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಭಾರತೀಯ ಕೋಸ್ಟ್ ಗಾರ್ಡ್ ಮತ್ತು ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಜಂಟಿಯಾಗಿ ಕಾರ್ಯಾಚರಣೆಗೆ ಮುಂದಾಗಿದೆ. ದರೋಡೆಕೋರರನ್ನ ಹಿಂಬಾಲಿಸಿದಾಗ ಇನ್ನೇನು ಸಿಕ್ಕಾಕಿಕೊಳ್ತೀವಿ ಅಂದುಕೊಂಡ ಈ ಖದೀಮರು ತಮ್ಮಲ್ಲಿದ್ದ ಒಂದು ಬಾಕ್ಸ್ ಅನ್ನ ಸಮುದ್ರಕ್ಕೆ ಎಸೆದು ಬಿಟ್ಟಿದ್ದಾರೆ. ಅಧಿಕಾರಿಗಳು ಇವರನ್ನೆಲ್ಲ ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಯಾರೊಬ್ಬರು ಸತ್ಯ ಮಾಹಿತಿಯನ್ನ ನೀಡುತ್ತಿರಲಿಲ್ವಂತೆ. ಇದರಿಂದ ಅಧಿಕಾರಿಗಳಿಗೆ ಸಹಜವಾಗಿ ಸಂದೇಹ ಬಂದಿದೆ. ಈ ಕಳ್ಳರು ಸಮುದ್ರಕ್ಕೆ ಎಸೆದಿದ್ದ ಬಾಕ್ಸ್ ಪತ್ತೆ ಮಾಡಲು ಸ್ಕೂಬಾ ಡೈವರ್ಗಳ ತಂಡವನ್ನ ರಚಿಸಲಾಗಿತ್ತು. ಅಷ್ಟೇ ಅಲ್ಲದೆ ಸ್ಥಳೀಯ ಮೀನುಗಾರರ ಸಹಾಯವನ್ನು ಕೂಡ ಪಡೆದುಕೊಳ್ಳಲಾಗಿತ್ತು. 2 ದಿನಗಳವರೆಗೆ ಈ ಶೋಧ ಕಾರ್ಯ ನಡೆದಿದೆ. 2ನೇ ದಿನಕ್ಕೆ ಸಮುದ್ರದಲ್ಲಿ ಕಳ್ಳರು ಎಸೆದಿದ್ದ ಬಾಕ್ಸ್ ಪತ್ತೆಯಾಗಿದೆ. ಅಂತಿಮವಾಗಿ ಸ್ಕೂಬಾ ಡೈವರ್ಗಳು ಬಾಕ್ಸ್ ಅನ್ನ ಸಮುದ್ರದ ಆಳದಿಂದ ಮೇಲೆತ್ತಿದ್ದಾರೆ. ಈ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡಿದಾಗ ಅಧಿಕಾರಿಗಳು ದಂಗಾಗಿದ್ದಾರೆ. ಯಾಕಂದ್ರೆ ಇದರಲ್ಲಿ ಇದ್ದಿದ್ದು 20 ಕೋಟಿಗೂ ಅಧಿಕ ಮೌಲ್ಯದ ಗೋಲ್ಡ್ ಬಿಸ್ಕೆಟ್. ಬಾಕ್ಸ್ ಒಳಗೆ ಸುಮಾರು 32.686 ಕೆಜಿ ತೂಕದ ಅಂದಾಜು 20.2 ಕೋಟಿ ಮೌಲ್ಯದ ಚಿನ್ನದ ಗಟ್ಟಿ ಸಿಕ್ಕಿದೆ ಎಂದು ವರದಿಯಾಗಿದೆ. ಈ ಚಿನ್ನವನ್ನ ಶ್ರೀಲಂಕಾದಿಂದ ಭಾರತಕ್ಕೆ ತರಲಾಗ್ತಾ ಇತ್ತು ಎಂದು ತಿಳಿದು ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ವಶಕ್ಕೆ ತೆಗೆದುಕೊಳ್ಳಲಾಗಿದ್ದು ತನಿಖೆ ನಡೆಸಲಾಗ್ತಾ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.